ವಿಕಾಸ್ ನವೋದಯ ಮತ್ತು ಸೈನಿಕ್ ಕೋಚಿಂಗ್ ಕ್ಲಾಸಿಗೆ ಆತ್ಮೀಯರೇ ನಿಮಗೆ ಸ್ವಾಗತ. ಆತ್ಮೀಯರೇ, ಬಹು ನಿರೀಕ್ಷೆಯ ದಿನದಂತೆ ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಜನವರಿ 1ನೇ ವಾರದಲ್ಲಿ ನವೋದಯದ ಅಪ್ಲಿಕೇಶನ್ ಅನ್ನು ಕರೆದಿರುತ್ತಾರೆ. ಆತ್ಮೀಯರೇ, ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಂದು ನೀಡಲಿದ್ದೇನೆ. ಆತ್ಮೀಯರೇ, ನಮ್ಮದು ವಸತಿ ಮತ್ತು ಆನ್ಲೈನ್ ಕ್ಲಾಸಿನ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ. ನಮ್ಮದೇ ಆದಂಥ ಪ್ಲೇಸ್ಟೋರಿನಲ್ಲಿ ಆ್ಯಪ್ ಲಭ್ಯವಾಗಿರುತ್ತದೆ. ವಿಕಾಸ್ ನವೋದಯ ಸೈನಿಕ್ ಕ್ಲಾಸ್ ಅದರ ಹೆಸರು ಆಗಿರುತ್ತದೆ. ಅದರ ಬಗ್ಗೆ ಮಾಹಿತಿ ಮತ್ತು ಸೇರಲು ನಮ್ಮ ಮೊಬೈಲ್ ಸಂಖ್ಯೆ 8848114996ಗೆ ಕರೆ ಮಾಡಿ. ಆತ್ಮೀಯರೇ, ಈ ಶುಲ್ಕವು ಭಾರತದಲ್ಲೇ ಅತ್ಯಂತ ಕನಿಷ್ಠ ಮೊತ್ತದ ಶುಲ್ಕವಾಗಿರುತ್ತದೆ. ಅಂದರೆ ನವೋದಯ ಕೋಚಿಂಗ್ ಸಲುವಾಗಿ ಇದು ಕನಿಷ್ಠ ಮೊತ್ತದ ಪ್ರತಿಯೊಬ್ಬರಿಗೂ ತಲುಪಲಿ ಎಂದು ನಮ್ಮ ವಿಕಾಸ್ ನವೋದಯ ಮತ್ತು ಕೋಚಿಂಗ್ ಕ್ಲಾಸಿನ ಸಂಕಲ್ಪವಾಗಿದೆ. The first step towards achieving your dreams is having the right coach. Get the best education with Vikas Navodaya Sainik classes and make your Navodaya and Sainik dreams come true. Download the app now. ಆತ್ಮೀಯರೇ, ಬಹು ನಿರೀಕ್ಷೆಯಂತೆ ಇಂದು ನವೋದಯ ವಸತಿ ಶಾಲೆಗೆ ಅರ್ಜಿಯನ್ನು ಕರೆದಿದ್ದಾರೆ 2023ಕ್ಕೆ. ಆತ್ಮೀಯರೇ, ಇಲ್ಲಿ ನಿಮಗೆ ವಿಷಯವನ್ನು ತಿಳಿಸಲಿದ್ದೇನೆ. ಅರ್ಜಿಯ ದಿನಾಂಕ ಹಿಂದೆ ಕರೆದಿರುತ್ತಾರೆ. 2/1/2023ರಿಂದ ಅರ್ಜಿ ಪ್ರಾರಂಭ, ಅಂದರೆ ಇಂದಿನಿಂದ ಪ್ರಾರಂಭ. ಅರ್ಜಿಯ ಕೊನೆಯ ದಿನಾಂಕ 31/1/2023 ಆಗಿರುತ್ತದೆ. ಆತ್ಮೀಯ ಪಾಲಕರೇ, ಅರ್ಜಿಯನ್ನು ಸಲ್ಲಿಸುವ ಸ್ಥಳ ನೀವು ವೆಬ್ಸೈಟ್ನಲ್ಲಿ ಹಾಕಬೇಕಾಗುತ್ತದೆ. ಕಾಮನ್ ಸರ್ವಿಸ್ ಸೆಂಟರಿಗೆ ಹೋದರೆ ಅವರು ನಿಮ್ಮ ಅರ್ಜಿಯನ್ನು ಹಾಕುತ್ತಾರೆ. ಇಲ್ಲಿ ನಾನು ವೆಬ್ಸೈಟ್ ಸಹ ಕೊಟ್ಟಿರುತ್ತೇನೆ. ನೀವು ಸಹ ಈ ವೆಬ್ಸೈಟ್ನಲ್ಲಿ ನಿಮಗೆ ಸಿಸ್ಟಮ್ ಇದ್ದರೆ ಹಾಕಬಹುದು. ಆತ್ಮೀಯರೇ, ಇಲ್ಲಿ ಒಂದು ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತದೆ. ಅದಕ್ಕಾಗಿ ನಮ್ಮ ವಾಟ್ಸಪ್ ನಂಬರಿಗೆ ನೀವು ಮೆಸೇಜನ್ನು ಕಳಿಸಿದರೆ ನಿಮಗೆ ಅದು PDF ರೂಪದಲ್ಲಿ ನಿಮಗೆ ಕೊಡಲಿದ್ದೇನೆ. ಇದೇ ಸ್ಟಡಿ ಸರ್ಟಿಫಿಕೇಟ್. ಅಂದರೆ ಹೆಡ್ ಮಾಸ್ಟರಿಂದ ಇದನ್ನು ಸಿಗ್ನೇಚರ್ ಮಾಡಿಸಬೇಕಾಗುತ್ತದೆ. ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ 2023 ಸ್ಟಡಿ ಸರ್ಟಿಫಿಕೇಟ್. ಆತ್ಮೀಯರೇ, ಇಲ್ಲಿ ಲಾಸ್ಟ್ ಡೇಟ್ ಸತೆ ಕೊಟ್ಟಿರುತ್ತಾರೆ. ಅದು 31 ಜನವರಿ 2023. ಆತ್ಮೀಯರೇ, ಇಲ್ಲಿ ಮಗುವಿನ ಹೆಸರು, ತಂದೆಯ ಹೆಸರು, ತಾಯಿ ಹೆಸರು, ಜನ್ಮ ದಿನಾಂಕ ಮತ್ತು ಪದಗಳಲ್ಲಿ ಮತ್ತು ಹುಡುಗ ಹುಡುಗಿ, ಬಾಲಕ ಬಾಲಕಿ, ಜನರಲ್, OBC ಎಲ್ಲವನ್ನು ನಾನು ಹಿಂದೆ ನಿಮಗೆ ತಿಳಿಸಿದ ಪ್ರಕಾರ ಯಾರು ಫಿಸಿಕಲಿ ಡಿಸೆಬಿಲಿಟಿ ಇದ್ದರೆ ಅವರಿಗೂ ಸಹ ಇಲ್ಲಿ ವಿಶೇಷವಾದಂಥ ಮೀಸಲಾತಿ ಉಂಟು. ಮತ್ತು ಆಧಾರ್ ಕಾರ್ಡ್ ನಂಬರ್ ವಿದ್ಯಾರ್ಥಿಯದ್ದು, ಅದೇ ಪ್ರಕಾರವಾಗಿ ಅಡ್ರೆಸ್, ಮೊಬೈಲ್ ನಂಬರ್, ಇಮೇಲ್ ಮತ್ತು ವಾರ್ಷಿಕ ಆದಾಯ, ನ್ಯಾಷನಾಲಿಟಿ, ರಿಲಿಜನ್, ಮೀಡಿಯಮ್ ಆಫ್ ಎಕ್ಸಾಮಿನೇಷನ್. ಆತ್ಮೀಯರೇ, ಇದರ ಬಗ್ಗೆ ಗಂಭೀರತೆಯನ್ನು ತೆಗೆದುಕೊಳ್ಳಿ. ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ. ಅದೇ ಪ್ರಕಾರವಾಗಿ ಆತ್ಮೀಯರೇ, ಇಲ್ಲಿ ಸ್ಕೂಲ್ ಹೆಸರು, ಅರ್ಬನ್, ರೂರಲ್ ಮತ್ತು 3ನೇ ತರಗತಿ, 4ನೇ ತರಗತಿ, 5ನೇ ತರಗತಿ ಮತ್ತು ಮಂತ್, ಪಾಸಿಂಗ್, ಜಾಯ್ನಿಂಗ್, ನೇಮ್ ಆಫ್ ದ ಬ್ಲಾಕ್, ಡಿಸ್ಟಿಕ್, ಸ್ಟೇಟ್ ಎಲ್ಲವನ್ನು ಇಲ್ಲಿ ವಿದ್ಯಾರ್ಥಿಯ ಸಿಗ್ನೇಚರ್ ಮತ್ತು ಅದೇ ಪ್ರಕಾರವಾಗಿ ಪಾಲಕರ ಸಿಗ್ನೇಚರ್, ಹೆಡ್ ಮಾಸ್ಟರ್ ಸೀಲ್ ವಿತ್ ಸಿಗ್ನೇಚರ್ ಬೇಕಾಗುತ್ತದೆ. ಇದರ ಬಗ್ಗೆ ನಿಮಗೆ ಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ, ನಾವು PDF ರೂಪದಲ್ಲಿ ಹಾಕುತ್ತೇವೆ. ಆತ್ಮೀಯರೇ, ಅಂದರೆ ಹೋದ ವರ್ಷ ಅಪ್ಲಿಕೇಶನ್ನಲ್ಲಿ ಇದು ಕೇಳಿರುವುದಿಲ್ಲ. ಈ ಸಲ ನಾನು ನಿಮಗೆ ಹೇಳಿದ್ದೆ ಇದು ಕೇಳುತ್ತಾರೆ ಎಂದು. ಏಕೆಂದರೆ ಈ ಸಲ ನಿಯಮಗಳು ಅನೇಕ ಬದಲಾವಣೆಗಳಾಗಿವೆ. ಆತ್ಮೀಯರೇ, ಕೋರ್ಟಿನಲ್ಲಿ ಕೇಸಿತ್ತು, ಅದು ನವೋದಯ ವಿದ್ಯಾಲಯ ಗೆದ್ದುಕೊಂಡಿದೆ. ಇದರ ಬಗ್ಗೆ ನಿಮಗೆ ಮುಂದಿನಲ್ಲಿ ಭಾಗದಲ್ಲಿ ತಿಳಿಸಲಿದ್ದೇನೆ. ಆತ್ಮೀಯರೇ, ಮುಂದೆ ಇನ್ನೂ ವಿಷಯಗಳಿವೆ. ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ. ಆತ್ಮೀಯರೇ, ನಾನು ಹಿಂದೆ ಹೇಳಿದ ಪ್ರಕಾರ ಯಾವುದೇ ವಸತಿ ಶಾಲೆಗೆ ಕೊಟ್ಟಾಗ ಮಾಹಿತಿಯನ್ನು ಬಿಟ್ಟಾಗ ನಾನು ನಿಮಗೆ ಬಿಡುವ ಮೊದಲಿಗರಾಗಿರುತ್ತೇನೆ. ಅದೇ ಪ್ರಕಾರವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಮೊದಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಮೇಲೆ ಒತ್ತಿ ಆಲ್ ಅನ್ನು ಸೆಲೆಕ್ಟ್ ಮಾಡಿರಿ. ಆತ್ಮೀಯರೇ, ಅದೇ ಪ್ರಕಾರವಾಗಿ ಪರೀಕ್ಷೆಯ ದಿನಾಂಕ 29/4/2023
2023 ಶನಿವಾರದಂದು. ಆತ್ಮೀಯರೇ, ಈಗಾಗಲೇ ನಿಮಗೆ ತಿಳಿಸಿದ್ದೆ ಏಪ್ರಿಲ್ನಲ್ಲಿ ಇದರ ಪರೀಕ್ಷೆ ಇರುತ್ತದೆ ಎಂದು. ಆದ್ದರಿಂದ ನಮ್ಮ ಆನ್ಲೈನ್ ಕ್ಲಾಸ್ ಅನ್ನು 3 ತಿಂಗಳ ಕೋರ್ಸ್ ಅನ್ನಾಗಿ ಮಾಡಿದ್ದೇವೆ. ಅಂದರೆ ನಮಗೆ ಈಗಾಗಲೇ ಇದರ ಬಗ್ಗೆ ಮಾಹಿತಿ ಇತ್ತು. ಏಪ್ರಿಲ್ನಲ್ಲಿ ಪರೀಕ್ಷೆ ಇರುವುದರಿಂದ ನಾವು ಈಗಾಗಲೇ ನಮ್ಮ ಆನ್ಲೈನ್ ಕ್ಲಾಸಿನಲ್ಲಿ 3 ತಿಂಗಳದ ಪ್ಯಾಕೇಜ್ ಅನ್ನು ಮಾಡಿರುತ್ತೇವೆ. ಇದರ ಬಗ್ಗೆ ಮಾಹಿತಿ ತಿಳಿಯಲು ನಮ್ಮ ಮೊಬೈಲ್ ಸಂಖ್ಯೆ 8848111496ಗೆ ಕರೆ ಮಾಡಿರಿ. ಆತ್ಮೀಯರೇ, ಅದೇ ಪ್ರಕಾರವಾಗಿ ಪರೀಕ್ಷೆಗೆ 6ರ ತರಗತಿ 5ನೇ ತರಗತಿಯಲ್ಲಿ 2022-23ನೇ ಶೈಕ್ಷಣಿಕ ವರ್ಷದ ಸಾಲಿನಲ್ಲಿ ಓದುತ್ತಿರಬೇಕು. ಈ ಸಲ ಈ ನಿಯಮವನ್ನು ಮಾಡಿರುತ್ತಾರೆ. ಪರೀಕ್ಷೆಯನ್ನು ಒಂದೇ ಸಲ ಮಾತ್ರ ಬರೆಯಬೇಕು. 2ನೇ ಸಲ ನೀವು ಹಾಕಿದರೆ ಅದು ರಿಜೆಕ್ಟ್ ಆಗಿ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದೇ ಸಲ, ಆತ್ಮೀಯರೇ, ಒಂದೇ ಸಲ ಮಾತ್ರ ನವೋದಯ ಅರ್ಜಿಗೆ ಅವಕಾಶ ಉಂಟು. 2ನೇ ಸಲ ಹಾಕಿದರೆ ನಿಮ್ಮ ನವೋದಯ ನಿಮ್ಮ ಮೊಬೈಲಿಗೆ ರಿಜೆಕ್ಟ್ ಆದ ಮೆಸೇಜ್ ಬರುತ್ತದೆ. ಆತ್ಮೀಯರೇ, ಇಲ್ಲಿ ವಿಶೇಷತೆಯಿಂದ ಕೂಡಿರುವುದು OBC ಅಭ್ಯರ್ಥಿಗಳ ಮೀಸಲಾತಿಯನ್ನು ಕೇಂದ್ರ ಪಟ್ಟಿಯ ಪ್ರಕಾರ ಜಾರಿಗೊಳಿಸಬೇಕು. ಅಂದರೆ ನಿಮ್ಮ ಕರ್ನಾಟಕದಲ್ಲಿ ನೀವು OBC ಎಂದು ತೀರ್ಮಾನಿಸಿದರೆ ಅದು ಸಾಧ್ಯವಾಗುವುದಿಲ್ಲ. ಅದು ಕೇಂದ್ರ ಪಟ್ಟಿಯಲ್ಲಿಯೂ ಸೇರ್ಪಡೆ ಆಗಿರಬೇಕು. ಕೇಂದ್ರ ಪಟ್ಟಿಯಲ್ಲಿ ಸೇರಿಸದ OBC ಅಭ್ಯರ್ಥಿಗಳು ಸಾಮಾನ್ಯ ಅಭ್ಯರ್ಥಿಗಳಾಗಿ ಅರ್ಜಿ ಸಲ್ಲಿಸಬೇಕು. ಇಲ್ಲವಾದರೆ ನೀವು OBC ಎಂದು ನೀವು ಸಲ್ಲಿಸಿದರೆ ಮುಂದೆ ನಿಮ್ಮ ಮಗು ಆಯ್ಕೆಯಾದರೂ ಸಹ ಅದು ತಿರಸ್ಕರಿಸಲಾಗುವುದು. ಆತ್ಮೀಯರೇ, ಇಲ್ಲಿ ಜನ್ಮ ದಿನಾಂಕವು ಈ ಪ್ರಕಾರವಾಗಿರಬೇಕು. 1/5/2011ರಿಂದ 34/2013 ಇರಬೇಕು. ಈ ದಿನಾಂಕದಲ್ಲಿಯೂ ಹುಟ್ಟಿದರೂ ಸಹ ಮಗು ಅರ್ಜಿ ಹಾಕಲು ಅರ್ಹರಾಗಿರುತ್ತಾರೆ. ಬೇಕಾಗುವ ಪ್ರಮಾಣ ಪತ್ರ, ಅಭ್ಯರ್ಥಿಗಳ ಸಹಿ, ಇದು 10ರಿಂದ 100 KB ಇರಬೇಕಾಗುತ್ತದೆ. ಪಾಲಕರ ಸಹಿಯೂ ಸಹ ಅಷ್ಟೇ KB ಇರುತ್ತದೆ. ಅಭ್ಯರ್ಥಿಯ ಇತ್ತೀಚಿನ ಭಾವಚಿತ್ರಗಳು, ಅದರಲ್ಲಿ 2 ಕಿವಿಗಳನ್ನು ಕಾಣುವಂತೆ ಫೋಟೋವನ್ನು ತೆಗೆಸಬೇಕು. ಇದು ಏಕೆಂದರೆ ಇದು ಪರೀಕ್ಷೆಯ ನಿಯಮವಾಗಿರುತ್ತದೆ. ಇದು ಸಹ 10ರಿಂದ 100 KB ನಡುವೆ ಇರಬೇಕು. ಅಭ್ಯರ್ಥಿಗಳು ಪೋಷಕರು ಮತ್ತು ಅಭ್ಯರ್ಥಿಯ ಸಹಿ ಮಾಡಿದ ಪ್ರಮಾಣ ಪತ್ರ, ಅಂದರೆ ನಾನು ಈಗಾಗಲೇ ನಿಮಗೆ ತಿಳಿಸಿದ್ದೇನೆ, ಇದೇ ಅದು ಪ್ರಮಾಣ ಪತ್ರ. ಇದಕ್ಕೆ ನಾವು ಸ್ಟಡಿ ಸರ್ಟಿಫಿಕೇಟ್ ಎಂದು ಕರೆಯುತ್ತೇವೆ. ಆತ್ಮೀಯರೇ, ಮುಖ್ಯೋಪಾಧ್ಯಾಯರಿಂದ ಪರಿಶೀಲನೆ ಆಗಿರಬೇಕು. ಇದು 50ರಿಂದ 300 KB ನಡುವೆ ಇರಬೇಕು. ಅಭ್ಯರ್ಥಿಯ ಆಧಾರ್ ಸಂಖ್ಯೆಯನ್ನು ಹೊಂದಿಲ್ಲವಾದರೆ, ಅಂದರೆ ನಿರ್ದಿಷ್ಟವಾದಂಥ ಸರ್ಕಾರಿ ಕಚೇರಿಯಿಂದ ಪೋಷಕರ ನಿವೇಶನ ಪತ್ರವನ್ನು ಪಡೆದಿರಬೇಕು. ಆತ್ಮೀಯರೇ, ಈಗಾಗಲೇ ನಿಮಗೆ ಹೇಳಿದ್ದೆ, ನಿಮ್ಮ ಪ್ರವೇಶ ಅಂದರೆ ನಿವೇಶನ ಪತ್ರ ಯಾವ ಜಿಲ್ಲೆಯಲ್ಲಿರುತ್ತದೆ ಅದು ನೇಮ ಈ ಸಲ ಜಾರಿಗೆಗೊಳಿಸಲಾಗಿದೆ. ನಿಮ್ಮ ನಿವೇಶನ ಪತ್ರ ಯಾವ ಜಿಲ್ಲೆಯಲ್ಲಿದೆ ಅದೇ ಜಿಲ್ಲೆಯಿಂದ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತದೆ. ಈ ನಿಯಮ ಈ ಸಲ ಜಾರಿಗೊಳಿಸಲಾಗಿದೆ. ಇದರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಯನ್ನು ನಾನು ವಿಡಿಯೋ ರೂಪದಲ್ಲಿ ಕೊಟ್ಟಿದ್ದೆ. ಅನೇಕ ತರಬೇತಿ ಕೇಂದ್ರಗಳು ಇದಕ್ಕೆ ತಪ್ಪು ದಾರಿ ಎಳೆದು ಅನೇಕ ವಿದ್ಯಾರ್ಥಿಗಳನ್ನು ಈಗ ಅಡ್ಮಿಷನ್ ಮಾಡಿಕೊಂಡಿದ್ದಾರೆ. ಆತ್ಮೀಯರೇ, ಆದ್ದರಿಂದ ನಿಮ್ಮ ಮಗು ಈಗಲೇ ನೀವು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ನಿವೇಶನ ಪತ್ರವನ್ನು ಹೊಂದಿರುತ್ತೀರಿ ಅದೇ ಜಿಲ್ಲೆಯಿಂದ ಅರ್ಜಿಯನ್ನು ಹಾಕಬೇಕಾಗುತ್ತದೆ. ಮತ್ತು ಅದೇ ಪ್ರಕಾರವಾಗಿ 3ನೇ 4ನೇ ತರಗತಿ ಒಂದೇ ಶಾಲೆಯಲ್ಲಿ ಓದುತ್ತಿರಬೇಕು. ನಾನು ಮುಖ್ಯವಾಗಿ ಹೇಳುತ್ತಿದ್ದೇನೆ, 5ನೇ ತರಗತಿ ಯಾವ ಜಿಲ್ಲೆಯಲ್ಲಿ ನವೋದಯಕ್ಕೆ ನೀವು ಅರ್ಜಿಯನ್ನು ಬಯಸುತ್ತೀರಿ ಅದೇ ಜಿಲ್ಲೆಯಲ್ಲಿ 5ನೇ ತರಗತಿ ಸಂಪೂರ್ಣವಾಗಿ ವ್ಯಾಸಂಗ ಮಾಡಿರಬೇಕು. ಅದು ಮಾನ್ಯತಾ ಪಡೆದ ಶಾಲೆಯಾಗಿರಬೇಕು. ಆತ್ಮೀಯರೇ, ಅದೇ ಪ್ರಕಾರವಾಗಿ ಇನ್ನೊಂದು ಬಹಳ ಇಲ್ಲಿ ಪ್ರಮುಖವಾದಂಥ ವಿಷಯವೆಂದರೆ ಅದು ಮಾಧ್ಯಮವನ್ನು ಹಾಕಬೇಕಾದಾಗ ನೀವು ಯಾವ ತರಬೇತಿಯಿಂದ ಮಗುವಿಗೆ ಯಾವ ತರಬೇತಿ ಮಾಧ್ಯಮವನ್ನು ಕೊಡಿಸಿರುತ್ತೀರಿ ಅದೇ ಮಾಧ್ಯಮವನ್ನು ಅಪ್ಲಿಕೇಶನ್ ಅಲ್ಲೇ ಹಾಕಬೇಕಾಗುತ್ತದೆ. ಆತ್ಮೀಯರೇ, ಇಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದರೂ ಇಂಗ್ಲಿಷ್ ಮಾಧ್ಯಮಕ್ಕೆ ಬರೆಯಬಹುದು ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದರೂ ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆಯನ್ನು ಬರೆಯಬಹುದು. ಇದರ ಒಂದು ಪ್ರಮುಖ ಅಂಶವಾಗಿರುತ್ತದೆ. ಅದೇ ಪ್ರಕಾರವಾಗಿ ಇಲ್ಲಿ ಫ್ರೀ ಎಜುಕೇಷನ್, ಬೋರ್ಡಿಂಗ್, ಲಾಡ್ಜಿಂಗ್ ಮತ್ತು 9ನೇ ತರಗತಿಗೆ ಇತರ ರಾಜ್ಯಗಳಿಗೂ ಕಳಿಸುತ್ತಾರೆ. ನವೋದಯ ಒಂದು ಅದ್ಭುತವಾದಂಥ ಶಾಲೆಯಾಗಿರುತ್ತದೆ. ಇದಕ್ಕೆ ತಪ್ಪದೆ ಅರ್ಜಿಯನ್ನು ಹಾಕಿರಿ.
ಆತ್ಮೀಯರೇ, ಅಳಿಕೆ ಶಾಲೆಗೆ 2023 ಇದೂ ಸಹ ಏಪ್ರಿಲ್ ತಿಂಗಳಲ್ಲಿ ಇರುವುದರಿಂದ ನಾವು ಇದಕ್ಕೆ ಅಳಿಕೆ ಶಾಲೆಗೆ 25ರಿಂದ 30 ದಿನಗಳ ಕಾರ್ಯಾಗಾರವನ್ನು ಮಾಡುತ್ತಿದ್ದೇವೆ. ಇದರಲ್ಲಿ ನವೋದಯನ್ನು ಸಹ ನಾವು ಸೇರಿಸುತ್ತೇವೆ. ಈ ಸಲ ನವೋದಯದ ಮಾಡೆಲ್ ಪೇಪರ್, ಕ್ವಶನ್ ಪೇಪರ್ ಸಹ ಇದರಲ್ಲಿ ನಾವು ಇಡುತ್ತಿದ್ದೇವೆ ಆತ್ಮೀಯರೇ. ಏಕೆಂದರೆ ಎರಡೂ ಪರೀಕ್ಷೆಗಳು ಒಂದೇ ತಿಂಗಳ ಇರುವುದರಿಂದ ಇಲ್ಲಿ ನಾವು ಅಳಿಕೆ ಮತ್ತು ನವೋದಯ ಅಂದರೆ ಒಂದೇ ಟ್ರ್ಯಾಕಿನಲ್ಲಿ ನೀಡಲಿದ್ದೇವೆ. ಅಳಿಕೆ ಶಾಲೆಗಾಗಿ ತಬಲಾ, ಹಾರ್ಮೋನಿಯಂ ಇರುವುದರಿಂದ ಮತ್ತು ಇಲ್ಲಿ ಭಾವಗೀತೆಗಳು ಮತ್ತು ಏಕಪಾತ್ರ ಅಭಿನಯ ಇರುವುದರಿಂದ ಎಲ್ಲವನ್ನು ಕಲಿಸಿಕೊಡುತ್ತೇವೆ. ಮತ್ತು ಪ್ರವೇಶದ ಪರೀಕ್ಷೆಗಳನ್ನೂ ಸಹ ಅಳಿಕೆಯ ಇಲ್ಲಿ ನಾವು ಬೋಧಿಸಲಾಗುತ್ತದೆ. ಇದು ವಸತಿ ಸಹಿತ ಇರುತ್ತದೆ ಆತ್ಮೀಯರೇ. ಅದಕ್ಕಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ 8848114966ಗೆ. ಅದಲ್ಲದೆ ನಮ್ಮ ಪ್ಲೇಸ್ಟೋರಿನಲ್ಲಿ ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸ್ ಆ್ಯಪ್ ಇರುತ್ತದೆ. ಇದು 3 ತಿಂಗಳದ ಕೋರ್ಸ್ ಆಗಿರುತ್ತದೆ. ಅತ್ಯಂತ ಭಾರತದಲ್ಲಿ ಕನಿಷ್ಠ ಮೊತ್ತದ ಶುಲ್ಕದ ಹೊಂದಿರುವ ಏಕೈಕ ಆ್ಯಪ್ ಇದೆ, ವಿಕಾಸ್ ನವೋದಯ ಕೋಚಿಂಗ್ ಕ್ಲಾಸ್ ಆಗಿರುತ್ತದೆ ಆತ್ಮೀಯರೇ. ಇದಕ್ಕಾಗಿ ಸೇರಲು ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ಧನ್ಯವಾದಗಳು.